ಅಂಕೋಲ ತಾಲೂಕಿನ ಕೇಣಿಯಲ್ಲಿ ಶ್ರೀ ಮದ್ದರೇಶ್ವರ ದೇವರ ರಥೋತ್ಸವ ಹಾಗೂ ದೀಪೋತ್ಸವ ಕಾರ್ಯಕ್ರಮ ವೈಭವದಿಂದ ಜರುಗಿತು. ಕಣ್ಮನ ಸೆಳೆದ ವಿವಿಧ ಬಗೆಯ ಪುಷ್ಪ ಹಾಗೂ ವಿದ್ಯುತ್ ದೀಪಗಳಿಂದ ದೇವಸ್ಥಾನಗಳನ್ನು ಅಲಂಕರಿಸಲಾಗಿತ್ತು. ಪ್ರಧಾನ ಅರ್ಚಕರ ನೇತೃತ್ವದಲ್ಲಿ ವಿವಿಧ ಪೂಜೆ ಹಾಗೂ ಧಾರ್ಮಿಕ ಆಚರಣೆ ಬಳಿಕ ದೇವರ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಕುಳ್ಳಿರಿಸಿ ರಥ ಪೂಜೆ ಹಾಗೂ ಶ್ರೀದೇವರ ಪೂಜೆಯ ನಂತರ ಶ್ರೀದೇವಿಯ ಜಯಘೋಷದೊಂದಿಗೆ ರಥಕ್ಕೆ ಚಾಲನೆ ನೀಡಲಾಯಿತು. ಹಸಿರು ಮಾವಿನ ಎಲೆ, ಬಾಳೆ ಗಿಡ ಹಾಗೂ ಪುಷ್ಪಗಳಿಂದ ತಲೆ ಎತ್ತಿದ ತೋರಣಗಳೊಂದಿಗೆ ವಿದ್ಯುತ್ ದೀಪಾಲಂಕಾರ ಗ್ರಾಮದ ಪ್ರಮುಖ ಬೀದಿಗಳ ಸೊಬಗನ್ನು ಮತ್ತಷ್ಟು ಹೆಚ್ಚಿಸಿತ್ತು. ಪ್ರತಿ ವರ್ಷದಂತೆ ರಥೋತ್ಸವ ಪ್ರಯುಕ್ತ ಗ್ರಾಮಸ್ಥರು ತಮ್ಮ ಮನೆಯ ಮುಂದೆ ವಿವಿಧ ಬಣ್ಣಗಳಿಂದ ಬಿಡಿಸಿದ ರಂಗೋಲಿಗಳನ್ನು ಕಂಡ ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಹಾಗೂ ಅನೇಕ ಜನರು ತಮ್ಮ ಮೊಬೈಲ್ನಲ್ಲಿ ನೆಚ್ಚಿನ ರಂಗೋಲಿಗಳ ಫೋಟೋವನ್ನು ಸೆರೆ ಹಿಡಿದು ಖುಷಿಪಟ್ಟರು. ರಥದಲ್ಲಿ ವಿರಾಜಮಾನವಾಗಿರುವ ಬಂದ ದೇವರಿಗೆ ಪೂಜೆ ಸಲ್ಲಿಸಿ ದರ್ಶನ ಪಡೆದ ಬಳಿಕ ಕೆಲವರು ಬಾನಂಗಳಕ್ಕೆ ಹಾರಿಸಿದ ಸಿಡಿಮದ್ದುಗಳು ಬಣ್ಣ ಬಣ್ಣದ ಚಿತ್ತಾರ ಮೂಡಿಸುವ ಮೂಲಕ ಜನಾಕರ್ಷಣೆಗೊಂಡಿತು. ಮನೋರಂಜನೆಗಾಗಿ ರಾತ್ರಿ ಭವ್ಯ ವೇದಿಕೆಯಲ್ಲಿ ನಾಟಕವನ್ನು ಪ್ರದರ್ಶಿಸಲಾಯಿತು. ಗ್ರಾಮಸ್ಥರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಭಕ್ತಿ ಶ್ರದ್ಧೆಯಿಂದ ಭಾಗವಹಿಸಿ ಈ ಅದ್ದೂರಿಯ ರಥೋತ್ಸವಕ್ಕೆ ಸಾಕ್ಷಿಯಾದರು.